ಸಖತ್ತಾಗಿದೆ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಿಜಾಪುರ ಕನ್ನಡಿಗ. ಇವಾಗ ನಾವು ಬಿಜಾಪುರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಮಾಲೆ ಹಾಕ್ಕೊಂಡು ಮತ್ತೆ ಇವಾಗ ಬೆಂಗಳೂರಿಂದ ಟ್ರೈನ್ ಹತ್ಕೊಂಡು ಚೆಂಗೂರಿಗೆ ಬಂದದ್ದು ರೀಚ್ ಆಗಿದ್ದೀವಿ. ಇಲ್ಲಿಂದ ನಾವು ಫ್ರೆಶ್ ಅಪ್ ಸ್ವಲ್ಪ ಹಾಗೆ ಸ್ವಲ್ಪ ಏನಾದರೂ ತಿಂಡಿ ತಿಂದ್ಕೊಂಡು ಪಂಪಾಗಿ ಹೋಗಬೇಕು. ನೋಡ್ತಿರ್ಬೋದು ಎಲ್ಲ ಸ್ವಾಮಿಗಳು ಅದೆಲ್ಲ ಇಲ್ಲೇ ಹೇಳ್ಕೋತಾರೆ. ಎಲ್ಲ ಆಲ್ಮೋಸ್ಟು ಕೊಟ್ಟಾಯಂ ಅಥವಾ ಅದು ಚೆಂಗೂರಲ್ಲಿ ಅದೆಲ್ಲ ಹೇಳ್ಕೋತಾರೆ. ಎಲ್ಲ ಸ್ವಾಮಿಗಳೆಲ್ಲ ಇಲ್ಲೇ ಇದ್ದಾರೆ. ಹೋಗ್ತಿದ್ದೀವಿ. ಇನ್ನೂ ನಮ್ಮ ದರ್ಶನ ಅದು ಇವತ್ತು ರಾತ್ರಿ ಆಗ್ಬೋದು ಮೇ ಬಿ. ಇವಾಗ ಚೆಂಗೂರಲ್ಲಿ ಇಲ್ಲೊಂದು ಹಾಲ್ ಇದೆ. ಆ ಹಾಲಲ್ಲಿ ಹೋಗಿ ಒಂದು ಬ್ಯಾಗೆಲ್ಲ ಇಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಇಲ್ಲಿಂದ ನಾವು ಮತ್ತೆ ಅದು ಪಂಪಾಗಿ ಅದು ಪ್ರಯಾಣ ಬೆಳೆಸಬೇಕು. ಎಲ್ಲ ಸ್ವಾಮಿಗಳಿಗೆ ನಮಸ್ಕಾರ. ಇವಾಗ ತಾನೇ ಇಲ್ಲಿ ನಾವು ಚೆಂಗೂರಲ್ಲಿ ಫ್ರೆಶ್ ಆಗಿ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ನಮ್ಮೆಲ್ಲ ಸ್ವಾಮಿಗಳು ಇಲ್ಲಿ ನಮ್ಮ ಸ್ವಾಮಿಗಳು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸ್ವಾಮಿಯ ದರ್ಶನ ಮಾಡಿಕೊಂಡು ಎಲ್ಲ ಭಸ್ಮಾಗಂಧ ಎಲ್ಲ ಹಚ್ಕೊಳ್ತಾ ಇದ್ದೀವಿ. ಇಲ್ಲಿ ಎಲ್ಲ ಸ್ವಾಮಿಗಳೆಲ್ಲ ಇಲ್ಲಿ ಬಂದಿದ್ದಾರೆ. ಬ್ಯಾಗೆಲ್ಲ ಅಲ್ಲಿ ನಮ್ಮ ನಾರ್ಮಲ್ ಒಂದು ಅಂಗಡಿ ಇತ್ತು, ಆ ಅಂಗಡಿಯಲ್ಲಿ ಇಟ್ಟಿದ್ದೀವಿ. ಹಲ್ವಾ ಅಂಗಡಿ ಲಾಸ್ಟ್ ಟೈಮ್ ನೋಡಿರ್ಬೋದು ಎಲ್ಲರೂ. ಎಲ್ಲ ಭಸ್ಮೆಲ್ಲ ಹಚ್ಕೋತೀವಿ. ಇದೇ ಊರು ಚೆಂಗೂರು ಅಂತ ಗೊತ್ತಿರೋದಿಲ್ಲ ಆಲ್ಮೋಸ್ಟ್ ಸ್ವಾಮಿಗಳಿಗೆ. ದರ್ಶನ ಸ್ವಾಮಿಗಳು ಸೇರಿ ಬಸ್ ಮೇಲೆ ಹಚ್ಕೊಂಡಿದ್ವಿ ಹಣೆಗೆ. ಇವಾಗ ಹಚ್ಕೊಂಡು ಇಲ್ಲಿ ಟಿಫಿನ್ ಮಾಡೋಕೆ ಅಂತ ಹೋಗ್ತಿದ್ವಿ. ನೋಡ್ಬೋದು ಫುಲ್ ರಶ್ ಇದೆ. ಚೆಂಗೂರು ಹೇಗಿದೆ, ಫುಲ್ ಶಬರಿಮಲೆ ಸೀಸನ್ನಲ್ಲಿ ಈ ಊರು ತುಂಬ ರಶ್ ಆಗಿರುತ್ತೆ. ಎಲ್ಲ ಕಡೆ ನೋಡ್ಬೋದು ಜಾತ್ರೆ ರೀತಿ ಕಾಣಿಸ್ತಿದೆ. ಜಾತ್ರೆಯ ಮಕ್ಕಳು ಇಲ್ಲೇ ಇದ್ದಾರೆ. ಬನ್ನಿ ಹೋಗೋಣ. ಯಾವ ಹೋಟೆಲಲ್ಲಿ ಏನು ತಿನ್ಬೇಕಂತ ನೋಡೋಣ. ಆದರೆ ನಮ್ಮ ಸೈಡು ಈ ಸೈಡು ಊಟ ಗೊತ್ತಲ್ಲ ನಿಮಗೆ. ನೋಡ್ಬೋದು ಎಲ್ಲ ಪೂರ್ತಿ ಅದು ಜಾತ್ರೆ ಥರನೇ ಕಾಣಿಸ್ತಿದೆ. ಲಾಸ್ಟ್ ಟೈಮ್ ನಾವು ಇದೇ ಹೋಟೆಲ್ಗೆ ಇದ್ದು ನಾವು ಲಾಸ್ಟ್ ಟೈಮ್ ಬಂದಿದ್ದು. ಇದೇ ಹೋಟೆಲ್ಗೆ ಹೋಗೋಣ, ನೋಡೋಣ ನಮ್ಮೇದು ನೋಡೋಣ. ಬಂದೆ ಸ್ನೇಹಿತರೆ, ದೇವಸ್ಥಾನ ಪುರಿಯೋದು ಟೇಸ್ಟ್ ಹೇಗಿದೆ? ಇದೇ ಒಂಥರ ನಮ್ಮ ಕಡೆ ನಮಗೆ ಟೇಸ್ಟ್ ಇಲ್ಲ. ಬಜ್ಜಿ ನೋಡಿ, ಇಲ್ಲಿ ಅದು ಬಾಳೆಹಣ್ಣಿಂದು ಚಿಪ್ಸ್ ಮಾಡ್ತಿದ್ದಾರೆ. ಹಸಿ ಬಾಳೆಹಣ್ಣು ಇದು ಮಾಡ್ತಿದ್ದಾರೆ ಚಿಪ್ಸ್. ಚೆನ್ನಾಗಿ ಮಾಡ್ತಾರೆ ನೋಡಿ. ಮಷೀನಲ್ಲಿ ಹಾಕಿಬಿಡ್ತಾರೆ, ಈಸಿಯಾಗಿ ಬೆಳೆಸ್ತಾರೆ. ಸ್ವಾಮಿಗಳೇ ಇವಾಗ ತಾನೇ ಎಲ್ಲ ಟಿಫಿನ್ ಎಲ್ಲ ಮಾಡಿ ಬ್ಯಾಗೆಲ್ಲ ಹಾಕ್ಕೊಂಡು ಬ್ಯಾಗೆಲ್ಲ ಅಲ್ಲಿ ಅಂಗಡಿಲಿಟ್ಟು ಇವಾಗ ಹಸಿ ಶೇಂಗಾ ತಿನ್ಕೊಂಡು ಹೊಂಟೀವಿ. ಶೇಂಗಾ ಹಸಿದಲ್ಲೂ ಹುರಿದ ಶೇಂಗಾ ಫಸ್ಟ್ ಹಸಿ ಇದ್ದು ಆಮೇಲೆ ಹುರಿದಾರ ಹುರಿದ ಶೇಂಗಾ ತಿನ್ಕೊಂಡು ಹೊಂಟೀವಿ. ಸ್ಪಾನ್ಸರ್ಶಿಪ್ ನಮ್ಮ ಪ್ರಜ್ವಲ್ ಭುಯ್ಯಾರ್ ಸ್ವಾಮಿಗಳು, ಪೀಪಲ್ ಕಾಲನಿ ಪಜ್ಜು. ಸ್ವಾಮಿ ಶರಣಮಯ್ಯಪ್ಪ. ಇವಾಗ ನಾವು ಎಲ್ಲರೂ ಏನು ಮಾಡ್ತಿದ್ದೀವಿ ಅಂದರೆ ಚೆಂಗನೂರಿಂದ ಪಂಪಾಗಿ ಅದು ನಾವು ಪ್ರಯಾಣ ಅದು ಶುರು ಮಾಡಿದ್ದೀವಿ. ನಮ್ಮೆಲ್ಲ ಸ್ವಾಮಿಗಳೆಲ್ಲ ಇಲ್ಲಿ ಹಿಂದೆ ಬರೋದು ಬಸ್ ಅದು ಕಾಣಿಸುತ್ತೆ ಅನಿಸುತ್ತೆ ನಿಮಗೆ? ಕಾಣಿಸ್ತಾ ಇಲ್ಲ ನೀವು ಈ ಸತಿ ಯಾಕೋ ಜಾಸ್ತಿ ನೀವು ನಮ್ಮ ಹತ್ರ ಕಾಣಿಸ್ತಾ ಇಲ್ಲ. ಎಲ್ಲರೂ ಕೇಳಬೇಕು ಬಸ್ ಹತ್ತುತ್ತಾ ಇದ್ದಾರೆ ಎಲ್ಲ ಅಂತ. ನಮ್ಮೆಲ್ಲ ಸ್ವಾಮಿಗಳು ಸರಿ ಇವಾಗ ನಾವು ಚೆಂಗನೂರಿಂದ ಪಂಬಾ ಕಡೆ ಪ್ರಯಾಣ ಬೆಳೆಸಿದ್ದೀವಿ. ಇವಾಗ ಬಸ್ಸಲ್ಲಿ ಎಲ್ಲರೂ ನಂಬರ್ ಪ್ರಕಾರ ಅದು ನಮ್ಮ ಸ್ವಾಮಿಗಳು ಹತ್ತಿಸ್ತಿದ್ದಾರೆ. ಒಬ್ಬೊಬ್ಬರಿಗೆ ಸೀಟ್ ಅದು ಸಿಗದೇ ಇರೋ ಕಾರಣ ಟೈಮೆಲ್ಲ 55-58 ಆಗ್ತಿತ್ತು. ಇದು 63 ಜನ ಆಗಿರೋ ಕಾರಣ ಸೀಟ್ ಅದು ಸಿಗಲ್ಲ. ಸೊ ಎಲ್ಲರೂ ಸೇರಿ ಒಂದೊಂದು ಸೀಟ್ ಹಿಡ್ಕೊಂಡು ಹೋಗ್ತಿದ್ವಿ. ಇಲ್ಲೇ ಇದೆ ನೋಡಿ, ಚೆಂಗನೂರಿದು ರೈಲ್ವೆ ಸ್ಟೇಷನ್ ಅದು ಪಕ್ಕನೇ ಇದೆ. ಇಲ್ಲೇ ಬಸ್ ಸ್ಟ್ಯಾಂಡ್. ಇಲ್ಲಿಂದ ಹೋಗ್ತಿದ್ದೀವಿ. ನಮ್ಮೆಲ್ಲ ಸ್ವಾಮಿಗಳೆಲ್ಲ ರೆಡಿ ಆಗಿದ್ದಾರೆ ಇವಾಗ ಹೋಗೋಕ್ಕೆ. ಸ್ವಾಮಿ ಶರಣಮಯ್ಯಪ್ಪ. ಹಾಯ್. ಇವಾಗ ಎಲ್ಲರೂ ನಾವು
ಬೆಂಗಳೂರಿಂದ ಪಂಬಾ ಕಡೆ ಹೊರಟಿದ್ದೇವೆ. ಬಸ್ಸಲ್ಲಿ ಇವಾಗ ಎಲ್ಲರೂ ಹತ್ಕೊಂಡಿದ್ದೀವಿ. ಬಸ್ ಇವಾಗ ಇನ್ನೇನು ಹೋಗ್ತಿದೆ. ಬೆಂಗಳೂರು ಸಿಟಿನಲ್ಲಿದ್ದೀವಿ. ನಮ್ಮ ಎಲ್ಲ ಸ್ವಾಮಿಗಳೆಲ್ಲ ಹತ್ತಿದ್ದಾರೆ. ಎಲ್ಲ ಸ್ವಾಮಿಗಳೆಲ್ಲ ಫುಲ್ ಜೋಶಲ್ಲಿದ್ದಾರೆ ಇವಾಗ. ಒಂದು ನಾವು ಲಿಟಲ್ ಬ್ರೇಕ್ ತಗೊಂಡಿದ್ದೀವಿ. ಲಿಟಲ್ ಬ್ರೇಕ್ ತಗೊಂಡು ಪೈನಾಪಲ್ ರಿವ್ಯೂ ತೋರು ಲಹಾ ಅಂತ ಒಂದು ಊರಿದು. ಈ ಊರಲ್ಲಿ ಒಂದು ಕ್ಯಾಂಟೀನ್ ಹತ್ರ ನಾವು ನಿಲ್ಸಿದ್ದೀವಿ. ಪೈನಾಪಲ್ ಎಲ್ಲ ಪೈನಾಪಲ್ ಬ್ರೇಕ್ ಇದು. ಹೇಗಿದೆ ಸ್ವಾಮಿ ಅದು ಪೈನಾಪಲ್? ಚೆನ್ನಾಗಿದೆ ಇಲ್ಲ? ಶಬರಿಮಲೆ ಪೈನಾಪಲ್ ಇದು. ಹೇಗಿದೆ ಪೈನಾಪಲ್? ಚೆನ್ನಾಗಿದೆ. ಖಾರನ ತುಂಬಾ? ಇದು ಖಾರ ಇದೆ, ಚೆನ್ನಾಗಿದೆ. ಪೈನಾಪಲ್ ಅದು ಹೆಲ್ದಿ ತುಂಬಾ, ದೇಹಕ್ಕೆ ಒಳ್ಳೇದು. ತುಂಬಾ ಚೆನ್ನಾಗಿದೆ. ನೀವು ಹೇಳಿ ಸ್ವಾಮಿ, ಹೇಗಿದೆ ಪೈನಾಪಲ್? ತುಂಬಾ ಖಾರ ಆಗಿದೆ. ಒಳ್ಳೆ ಮಸಾಲ ಹಾಕ್ಕೊಟ್ಟಿದ್ದಾರೆ. ಒಳ್ಳೆ ಸ್ವೀಟ್ ಆಗಿದೆ. ಇಲ್ಲೇ ಬೆಳೆಯೋದ್ರಿಂದ ತುಂಬಾ ಚೆನ್ನಾಗಿದೆ. ಕೇಳಿದ್ರಲ್ಲ ಅದು ನಮ್ಮ ಸ್ವಾಮಿಗಳು ಏನು ಹೇಳಿದ್ರಂತ. ನೀವು ಅದು ಶಬರಿಮಲೆ ಹೋಗುವಾಗ ಇಲ್ಲಿ ಪೈನಾಪಲ್ ಮಾರ್ತಿರ್ತಾರೆ. ನಿಂತ್ಕೊಂಡು ತಿಂದ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ. ನಮಗೊಂತಾರು ಚೆನ್ನಾಗಿದೆ. ನಮ್ಮ ಸ್ವಾಮಿಗಳು ಹೇಳಿದಾಗೆ ಇದು ಪೈನಾಪಲ್ ತುಂಬ ಸಖತ್ ಎಮ್ಮಿ ಆಗಿದೆ. ಎಮ್ಮಿ ಆಗಿದೆ. ಎಮ್ಮಿ ಇದೆ. ನಿಮಗೂ ಬೇಕಾ ತಗೊಳ್ಳಿ. ಅದು ಸ್ವಾಮಿಗಳು ಪುರಿ ಟೀ ಬ್ರೇಕ್ ತಗೊಂಡು ಇವಾಗ ಮತ್ತೆ ನಮ್ಮ ಶಬರಿಮಲೆ ಯಾತ್ರೆಯ ಒಂದು ಪ್ರಮುಖ ಭಾಗವನ್ನು ಶುರು ಮಾಡಿದ್ದೇವೆ. ಇವಾಗ ಇದರಲ್ಲಿ ನಮ್ಮ ಎಲ್ಲ ಸ್ವಾಮಿಗಳದ್ದು ಇಂಟ್ರೊಡ್ಯೂಸ್ ನಿಮ್ಗೆ ಮಾಡಿಕೊಡಿಸ್ತೇನೆ. ಮೊದಲನೇದಾಗಿ ಸರ್ ನಿಮ್ಮ ಹೆಸರು? ಯಾವ ನಿಮ್ಮದು? ನಿಮ್ಮದು? ಆಕಾಶ್. ನಮ್ಮ ಹೆಸರು ವಿನಾಯಕ್ ಅಂತ ಅರಸೀಕೆರೆಯಿಂದ ಬಂದಿದ್ದೇವೆ. ನೀವು? ನಮ್ಮ ಹೆಸರು ಮಂಜುನಾಥ್ ಅಂದ್ಬಿಟ್ಟು ಸಂಜೆನ ಬೆಂಗಳೂರಿಂದ. ನಮ್ಮ ಹೆಸರು ಕಾರ್ತಿಕ್ ಅಂತ, ನಾವು ಅರಸೀಕೆರೆಯಿಂದ ಬಂದಿದ್ದೀವಿ. ಸ್ವಾಮಿಗಳೇ ಬಂದ್ಕೊಂಡಿದ್ರಲ್ಲ, ನಿಮ್ಮ ಹೆಸರು? ಪ್ರಜ್ವಲ್ ಅಂತ, ಅರಸೀಕೆರೆಯಿಂದ ಬಂದಿದ್ದೇವೆ. ಪ್ರಜ್ವಲ್ ಅಂತ. ಸ್ವಲ್ಪ ಮೈಕ್ ಇಲ್ಲ ಸ್ವಾಮಿ, ನಿಮ್ಮ ಹೆಸರು? ನಮ್ಮ ಹೆಸರು ಮಾರುತಿ ಅಂತ, ನಾವು ಅರಸೀಕೆರೆಯಿಂದ ಬಂದಿದ್ದೀವಿ. ನನ್ನ ಹೆಸರು ಶ್ರೀಕಾಂತ್ ಅಂತ, ನಾವು ಬೆಂಗಳೂರಿಂದ ಬಂದಿದ್ದೀವಿ. ಸ್ವಾಮಿ, ನಿಮ್ಮ ಹೆಸರು? ರಾಘವೇಂದ್ರ ಹೊಸದುರ್ಗದಿಂದ ಬಂದೇವಿ ಸ್ವಾಮಿ. ಮಹೇಶ್ ಅಂತ, ಅರಸೀಕೆರೆ. ನಮ್ಮ ಹೆಸರು ಅಕ್ಷಯ್ ಅಂತ, ಬೆಳಗಾವಿಯಿಂದ ಬಂದಿದ್ದೀವಿ. ಬೆಳಗಾವಿ? ಸ್ವಾಮಿ, ನಿಮ್ಮ ಹೆಸರು? ಸ್ವಾಮಿ, ನಮ್ಮ ಹೆಸರು ಸ್ವಾಮಿ ಅಂತ, ಅರಸೀಕೆರೆಯಿಂದ ಬಂದಿರೋದು. ಅರಸೀಕೆರೆ. ಸ್ವಾಮಿ, ನಿಮ್ಮ ಹೆಸರು? ನಮ್ಮ ಹೆಸರು ರಾಜಣ್ಣ, ಅರಸೀಕೆರೆ ತಾಲೂಕು, ಬಾಣಾರ ಹೋಬಳಿ, ರಂಗನಾಯಕೊಪ್ಪಲು ವಾಸ. ಸಾಕಷ್ಟೇ. ಪ್ರಕಾಶ್ ರೇವಣ್ಕರ್ ಅಂತ, ಮೈಸೂರು. ನನ್ನ ಹೆಸರು ಹರೀಶ್ ಅಂತ, ನಾನು ದಾವಣಗೆರೆಯಿಂದ ಬಂದಿದ್ದೀವಿ. ಸ್ವಾಮಿ, ನಿಮ್ಮ ಹೆಸರು ಹೇಳಿ? ನಮ್ಮ ಹೆಸರು ಮಂಜು ಅಂತ, ಅರಸೀಕೆರೆಯಿಂದ ಬಂದಿದ್ದೀವಿ. ಸ್ವಾಮಿ, ನಿಮ್ಮ ಹೆಸರು? ಸಂಜಯ್ ಅಂತ, ಭದ್ರಾವತಿಯಿಂದ ಬಂದಿದ್ದೀವಿ. ಭದ್ರಾವತಿ. ಬರ್ತೀರಿ ಸ್ವಾಮಿ, ನಿಮ್ಮ ಹೆಸರು ಹೇಳಿ? ಜೀವನ್. ಮಾಡಿ ಸ್ವಾಮಿ, ಮಾಡಿ ಸ್ವಾಮಿ. ಅವ್ರ ಹೆಸರು ಜೀವನ್ ಅಂತ, ಅರಸೀಕೆರೆಯಿಂದ. ನಿಮ್ಮ ಹೆಸರು? ಅದಿಕೆ ಯಾವರು? ಶಿವಮೊಗ್ಗ. ಸ್ವಾಮಿ, ನಿಮ್ಮ ಹೆಸರು? ಆನಂದ್ ಬಸವರಾಜ್ ಅಂತ, ಬೆಂಗಳೂರು. ಬೆಂಗಳೂರಲ್ಲಿ ಯಾವರು ಏರಿಯಾ? ಹೆಬ್ಬಾಳ. ಸ್ವಾಮಿ, ನಿಮ್ಮ ಹೆಸರು? ಸಂತೋಷ್ ಅಂತ. ಸಂತೋಷ್ ಅಂತ. ಸಂತೋಷ್, ಅರಸೀಕೆರೆ. ಅರಸೀಕೆರೆ. ವಿನಯ್. ಅರಸೀಕೆರೆ. ಸ್ವಾಮಿ, ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್, ಬಿಜಾಪುರ. ಯಾವರು? ಬಿಜಾಪುರ. ಸ್ವಾಮಿ, ನಿಮ್ಮ ಹೆಸರು? ನಮ್ಮ ಹೆಸರು ಭರತ್ ಭೂಷಣ್. ಭರತ್ ಭೂಷಣ್. ಭರತ್ ಭೂಷಣ್. ದೇವನಗರ. ದೇವನಗರ. ಸ್ವಾಮಿ, ನಿಮ್ಮ ಹೆಸರು? ಅರುಣ್ ಕುಮಾರ್. ಅರುಣ್ ಕುಮಾರ. ಸೇಮ್. ಯಾವುದು? ಅರಸೀಕೆರೆ. ಸ್ವಾಮಿ, ನಿಮ್ಮ ಹೆಸರು? ನಮ್ಮ ಬಿಡು ಹೇಳಿ ಸ್ವಾಮಿ. ದೇವಪ್ಪ ಅಂತ. ಯಾವ ನಿಮ್ದು? ಬಿಜಾಪುರನಾ? ರಾಜು ಅಂತ, ರಾಜು ಅಂತ, ಗದಗ್. ಸ್ವಾಮಿ, ನಿಮ್ಮ ಹೆಸರು? ಬಿಜಾಪುರ. ಪ್ರಸಾದ್ ಅಂತ, ಫ್ರಮ್ ವಿಜಯಪುರ. ಮಂಜುನಾಥ್, ಆರನ್ಕೊಪ್ಲೆ. ಆರನ್ಕೊಪ್ಲು. ಹಾಂ. ನಮ್ಮ ಹೆಸರು ಅರುಣ್ ಕುಮಾರ್. ನಿಮ್ಮ ಹೆಸರು ಹೇಳಿ ಸ್ವಾಮಿ. ನನ್ನ ಹೆಸರು ಇಲ್ಲ. ನಿಮ್ಮ ಹೆಸರು ಹೇಳಿ? ಅರುಣ್ ಕುಮಾರ್, ಬಿಜಾಪುರ. ಬಿಜಾಪುರನಾ? ಅರುಣ್. ನನ್ನ ಹೆಸರು ಅದು ವಿರೂಪಾಕ್ಷ ಅಂತ. ನನ್ನ ಹೆಸರು ಬೆಂಗಳೂರು, ಬೆಂಗಳೂರು. ಸ್ವಾಮಿ, ನಿಮ್ಮ ಹೆಸರು?
ಮಣಿಕಂಠ ಅಂತ. ಯಾವ ಒಪ್ಕೊಂಡ್ರಲ್ಲ ಅಷ್ಟು ಸಾಕು. ಸ್ವಾಮಿ ನಿಮ್ಮ ಹೆಸರು? ನಮ್ಮ ಹೆಸರು ರಕ್ಷಿತ್ ಅಂತ. ಹಾಂ, ಯಾವರು? ಅರಸೀಕೆರೆ. ಸ್ವಾಮಿ ನಿಮ್ಮ ಹೆಸರು? ಮಹೇಶ್ ಅಂತ, ಸ್ವಾಮಿ ಶರಣಂ. ಯಾವರು? ಅಣ್ಣಯ್ಯ. ಹಾಂ ಹಾಂ. ಸ್ವಾಮಿ ನಿಮ್ಮ ಹೆಸರು? ಸ್ವಾಮಿ ಅಣ್ಣಪ್ಪ ಅಂತ ಅರಣ್ಯಗೊಬ್ಬಲು ಅರಸೀಕೆರೆ ತಾಲೂಕು. ಹಾಂ ಹಾಂ. ಸ್ವಾಮಿ ನಿಮ್ಮ ಹೆಸರು? ಇದಂತ ಸ್ವಾಮಿ ನಂದು ಹೊನ್ನಾವರ. ಹೊನ್ನಾವರ. ರಮೇಶ್ ಅಂತೇಳಿ ಅರಸೀಕೆರೆ ತಾಲೂಕು ಹಾಸನ ಡಿಸ್ಟಿಕ್ ದೊಡ್ಡಮೇಟಿಗುರ್ಗೆ ಗ್ರಾಮ. ಪಿನ್ ಕೋಡ್ ನಂಬರ್ ಹೇಳ್ಬಿಡಿ. ಸ್ವಾಮಿ ನಿಮ್ಮ ಹೆಸರು ಹೇಳಿ. ಸ್ವಾಮಿ ಅಂತ ಹೇಳಿ. ಸ್ವಾಮಿ ಅಂತ. ಯಾವರು? ರಂಗನಾಥ್. ಸ್ವಾಮಿ ನಿಮ್ಮ ಹೆಸರು? ಸ್ವಾಮಿ ಶರಣಮಯ್ಯ. ನಿಮ್ಮ ಹೆಸರು? ನಮ್ಮ ಹೆಸರು ದೇವರಾಜ್ ಇದ್ದಯ್ಯಪ್ಪ. ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಏನಾದ್ರು ಇದೆಯಾ? ಸಕಲ ಕಲಾ ವಲ್ಲಭರು ಇವರು. ಅವರು ಮಾಮಸ್ವಾಮಿಗಳು. ಮಾಮಸ್ವಾಮಿಗಳು. ಸ್ವಾಮಿ ನಿಮ್ಮ ಹೆಸರು? ಧರಣೇಶ್ ಅಂತ, ಭೈರಾಪುರ, ಅರಸೀಕೆರೆ ತಾಲೂಕು, ಹಾಸನ ಡಿಸ್ಟಿಕ್, ಜಯಶಿಪುರ. ಹೆಸರು? ಬೆಂಗಳೂರು. ಗುರುಸ್ವಾಮಿಗಳು ನಮ್ಮದು ರಾಜನ್ ಸ್ವಾಮಿಗಳಂತ. ನಾವೇನು ನೋಡೋಣ. ಸ್ವಾಮಿ ನಿಮ್ಮ ಹೆಸರು? ಹಾಂ, ತೇಜಸ್. ನಿಮ್ಮ ಹೆಸರು? ಹೆಸರು ಚೇತನ್. ಸ್ವಾಮಿ ನಿಮ್ಮ ಹೆಸರು? ಅನಿಲ್ ಅಂತ. ಅನಿಲ್ ಸ್ವಾಮಿ. ಇಡೀ ನಮ್ಮ ಟೀಮ್ ಕ್ಯಾಪ್ಟನ್ ಇವರು. ಹಾಂ, ವಿರಾಟ್ ಕೊಹ್ಲಿ ಇದ್ದಂಗೆ. ರಮೇಶ್ ಗುರುಸ್ವಾಮಿಗಳು ಇವರು. ಸ್ವಾಮಿ ನಿಮ್ಮ ಹೆಸರು? ಪಾಂಡುರಂಗ ಹೊನ್ನಾವರ. ಪಾಂಡುರಂಗ ಹೆಸರು. ಪಾಂಡುರಂಗ ಹೆಸರು ಹೊನ್ನಾವರ. ನಿಮ್ಮ ಹೆಸರು? ಯೋಗೇಶ್ ಹೊನ್ನಾವರ. ಸ್ವಾಮಿ ನಿಮ್ಮ ಹೆಸರು? ಕುಮಾರಸ್ವಾಮಿ. ಕುಮಾರಸ್ವಾಮಿ. ಸಿ ಎಮ್ ಅಲ್ವಾ? ಸ್ವಾಮಿ ನಿಮ್ಮ ಹೆಸರು? ಪೂಜಾರ್ ಪರಮೇಶ್ವರಪ್ಪ. ಹಾಂ ಹಾಂ. ರಾಘವೇಂದ್ರ. ಸ್ವಾಮಿ ನಿಮ್ಮ ಹೆಸರು? ಮಂಜು. ಯಾವರು? ಚಿಕ್ಕಮ್ಮನಹಳ್ಳಿ. ಹಾಂ, ಚಿಕ್ಕಮ್ಮನಹಳ್ಳಿ. ಚಿಕ್ಕಮ್ಮನಹಳ್ಳಿ. ಸ್ವಾಮಿ ನಿಮ್ಮ ಹೆಸರು? ಹರೀಶ್. ಹರೀಶ್. ಯಾವರು? ಅರಸೀಕೆರೆ. ಅರಸೀಕೆರೆ. ಸ್ವಾಮಿ ನಿಮ್ಮೂರು ಯಾವುದು? ಒಂದು ರಂಗನಾಥನ್ ಗೊಬ್ಬರು. ಹೆಸರು ನಿಮ್ಮದು? ಓಂಕಾರ ಮೂರ್ತಿ. ಓಂಕಾರ ಮೂರ್ತಿ. ನಿಮ್ಮ ಹೆಸರು? ಶಂಕರ್. ಹಾಂ, ಶಂಕರ್. ಯಾವುದು? ನಿಮ್ಮ ಹೆಸರು? ನಮ್ಮ ಹೆಸರು ಮುಕುಂದ್ ಅಂತ, ಕೇಬಿದ್ರೆಯಿಂದ ಬಂದಿದ್ದೀವಿ. ಹಾಂ. ಸ್ವಾಮಿ ನಿಮ್ಮ ಹೆಸರು? ನಮ್ಮ ಹೆಸರು ಕಿರಣ್ ಅಂತ, ಆರ್ಯಾಪುರದಿಂದ ಬಂದಿದ್ದೀವಿ. ಎಷ್ಟನೇ ವರ್ಷ ಇದೆ ನಿಮ್ಮದು? ನಮ್ಮದು 12ನೇ ವರ್ಷ. 12ನೇ ವರ್ಷ. ನಿಮ್ಮ ಹೆಸರು? ಏಕಾಂತ್. ಯಾವರು? ನಮ್ಮ ರಂಗನಾಯಕನ ಕೊಪ್ಪಲು. ನೈ ಅಂತ. ಎಷ್ಟನೇ ವರ್ಷ? 63 ಸ್ವಾಮಿಗಳು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ. ತುಂಬ ಜನದ್ದು 17 ವರ್ಷ, 18 ವರ್ಷ, 19 ವರ್ಷ ಆಗಿದೆ. ನಮ್ಮದು ಇವಾಗ ಇನ್ನೂ 1 ಅವರಲ್ಲಿ ನಾವು ಹೋಗಿ ಅದು ರೀಚ್ ಆಗ್ಬೋದು. 1 ಅವರ್ ಅಲ್ಲ ಇನ್ನು? ಹಾಂ, 1 ಅವರಲ್ಲಿ ರೀಚ್ ಆಗ್ತೀವಿ. ಮುಂದಿನ ನಿಮಗೆ ಅಪ್ಡೇಟ್ಸ್ ಎಲ್ಲ ಕೊಡ್ತೀನಿ. ಸ್ವಾಮಿ ಶರಣಮಯ್ಯಪ್ಪ. ಇವಾಗ ನಮ್ಮ ಎಲ್ಲ ಸ್ವಾಮಿಗಳು ಪಂಬಾದಲ್ಲಿ ಇವಾಗ ನಾವು ಎಲ್ಲ ಇಳಿದಿದ್ದೀವಿ. ಪಂಬಾದಲ್ಲಿ ಇಳಿದು ಇವಾಗ ಇಲ್ಲಿ ಅದು ಪಂಪಾ ನದಿ ಹತ್ರ ಹೋಗ್ತಿದ್ದೀವಿ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಪಂಪಾ ನದಿ. ಅಲ್ಲಿ ನೋಡಿ ಎಲ್ಲ ಸ್ವಾಮಿಗಳೆಲ್ಲ ಸ್ನಾನ ಮಾಡ್ತಿದ್ದಾರೆ. ಇವಾಗೆಲ್ಲ ನಮ್ಮ ಸ್ವಾಮಿಗಳು ಎಲ್ಲ ಹೋಗ್ತಿದ್ದಾರೆ ಒಬ್ಬೊಬ್ಬರಾಗಿ. ಅಣ್ಣಪ್ಪ ಸ್ವಾಮಿಗಳು ಕೂಡ ಇಲ್ಲೇ ಹೋಗ್ತಿದ್ದಾರೆ. ಏಕಾಂತ್ ಅವರು ಎಲ್ಲ ಫುಲ್ ಆರಾಮಾಗಿ ಹೋಗ್ತಿದ್ದಾರೆ. ಅವರ ಭಾರ ಎಲ್ಲ ಅವರ ಅಪ್ಪ ಸ್ವಾಮಿ ತಲೆ ಮೇಲೆ ಎಲ್ಲ ಅಂತ ರಶ್ ಯಾರು ಆ ಸ್ವಾಮಿ ಹತ್ರ ಬಿಡಿ, ಆರಾಮಾಗಿ ಬನ್ನಿ ಸ್ವಾಮಿ. ರಾಮಿದೆ ಎಲ್ಲರೂ ಆರಾಮಾಗಿ ಬನ್ನಿ. ಮಕ್ಕಳನ್ನ ಎಲ್ಲ ಸ್ವಲ್ಪ ಅದು ಹುಷಾರಾಗಿ ಕರ್ಕೊಂಡ್ಬನ್ನಿ ಆಯಿತಾ. ಸ್ವಲ್ಪ ಅದು ರಶ್ ಇರುವಾಗಿ ಕಾಣಿಸ್ತಿದೆ. ಸ್ವಾಮಿ ಹೇಗನ್ನಿಸ್ತಿದೆ? ಸಖತ್ತಾಗಿದೆ. ಸ್ನ್ಯಾಪ್ ಹಾಕೋಕೆ ಬಂದಿದ್ದು ನೀವು?